ईटीवी न्यूज में आप सभी दर्शकों का स्वागत है। मैं हूँ आपके साथ मुबीना। ನಮ್ಮಿದ್ರ ಜಾಗ ಬೇಡ್ಲಕತ್ತಾರ ನಾವ್ ಬಡವ್ರು ಎಲ್ಲಿ ಹೋಗು ನಾವು ದುಡ್ಕೊಂಡ್ ತಿನ್ನಾರ್ದೆ ನಮಗ್ ಸಾಗುದಿಲ್ಲ ನಮಗೂ ಇಂತ ಮನೆ ದುಡ್ದು ಕಟ್ಟಿದಾಗ ನಾವ್ ಬಿಸ್ಲಾಗ ಸಾಹೇಬ್ರು ಪೊಲೀಸರು ನಮ್ಗ್ ನಿಂದ್ರಕ್ಕಾಗಲ್ಲ ದೊಡ್ಡ ಕೆಳಿವ್ರ ಹೇಳ್ತಾರ ನಾವ್ ದುಡ್ದು ರೋಡ್ ನಾವ್ ಹೆಂಗ್ ಮಾಡ್ಬೇಕು ಒಟ್ಟು ಪೊಲೀಸರು ಇನ್ಸ್ಪೆಕ್ಟರ್ ಎಲ್ಲಾರು ನಾಗೋ ಡಾಕ್ಟರ್ MS ಬಿರಾದಾರ ಇವ್ರು ಎಲ್ಲ ರೊಕ್ಕ ಕೊಟ್ಟು ಮಾಡಿ ನಾವ್ ಬಡವರಿಗೆ ಎಬ್ಸಕತ್ತಾರ ನಾವ್ ದಗದಕ್ಕೆ ರಾತ್ರಿ ಡ್ಯೂಟಿಗೆ ಹೋಗಿ ಬಂದಿದ್ದೆ ನಾವು ರಾತ್ರಿ ಡ್ಯೂಟಿಗೆ ಬಂದು ಹೋಗಿ ಈಗ ಬಂದಿನ ನಮ್ ಫಿಲ್ಟರ್ ನೀರ್ ತಂದು ಕೊಡೋದಾಗಲ್ಲ ಕೆಲಸ ಹಾಸ್ಟೆಲ್ ತಂದು 2 ಬಾಟಿ ನೀರ್ ತಂದು ನಮ್ಮ ಮಗನಿಗೆ ಕೊಡಿಸ್ತೇನೆ ನಮಗೆ ಇಂಥ ಪರಿಸ್ಥಿತಿ ನಮ್ಗೆ ಎಬ್ಸಕತ್ತಾರ ಅಂದ್ರ ನಮ್ಗೆ ಎದರ್ದಿಂದ ಎಬ್ಸಕತ್ತಾರ ಇವ್ರ ಮನೆಯವ್ರು ರೋಡ್ ಬೇಕಿಲ್ಲ ನಮಗೆ ಏನಾರ ಸಹಾಯ ಮಾಡಿ ನಮಗ್ ತೋರ್ಸು ಸಹಾಯ ಮಾಡಿ ತೋರ್ಸು ಆಮ್ಯಾಗ ನಿನ್ ರೋಡಿಗೆ ಬಿಟ್ಟು ಕೊಟ್ಟ ಅಂತ ಹೇಳಿದೇವ್ ನಾವು ನೀ ಎಲ್ಲ ಬಿಟ್ಟು ಯಾರೋ ಇಲ್ಲಿ ಲೆಕ್ಕ ಬಂದ್ಕೊಂಡು ಮನೆ ಹೋಗಿ ಮನೆ ಕೆಡೋಲಕತ್ತೀರ ಅಂದ್ರ ನಾವ್ 30 ವರ್ಷ ಆಯ್ತ್ರಿ ನಾವು 30 ವರ್ಷ ಆಯ್ತು ಬಂದ್ ಅವ 4 ವರ್ಷ ಪಲಟ್ ಹಾಕ್ಯಾನ 4 ವರ್ಷ ಬಂದು ಪಲಟ್ ಮಾಡ್ಯಾನವ ಅವನಿಗೆ ಹೆಂಗ್ ರೋಡ್ ಬತ್ತು ನಾಗರು ಡಾಕ್ಟರ್ ಅವನಿಗೆ ಹೆಂಗ್ ಪಲಟ್ ಬತ್ರಿ ಇದು 4 ವರ್ಷನಾಗ ಹೆಂಗ್ ಫೇಮಸ್ ಆಯ್ತಾ ಒಂದು ಅವ್ನ್ ಏನೇ ಫ್ಲಾಟ್ ಆಗ್ಬೇಕಂದ್ರ ಅಪ್ರೂವಲ್ ಹೆಂಗ್ ಐತ್ರಿ ರೋಡೇ ಇಲ್ಲ ಅಪ್ರೂವಲ್ ಹೆಂಗ್ ಮಾಡ್ತಾರೆ ಎಲ್ಲರಿಗೆ DC ಅವ್ರಿಗೆ ಕಮಿಷನರ್ಗೆ ಎಲ್ಲರಿಗೆ ರೊಕ್ಕ ಕೊಟ್ಟೇನ್ರಿ ಪೊಲೀಸ್ ಅವ್ರಿಗೆ ರೊಕ್ಕ ಕೊಟ್ಟೇನ್ರಿ ಎಲ್ಲರೂ ಬಂದು ನಮ್ಗೆ ದಬಾಳಿಕೆ ಮಾಡ್ಲತ್ತಾರ ಇಲ್ಲಿ ಬಂದು ಈಗ ನಮ್ಮ ನ್ಯಾಯ ಬೇಕು ನಮಗ ನಾವ್ ಹೆಂಗ್ ಮನೆ ಕಟ್ಟಿದೇವು ಏಸ್ ಮನೆಗಳು ಹೋಗ್ಯಾವ ಅಂತ ಮನೆಗಳು ನಮಗ್ ಕಟ್ಟಿ ಕೊಡ್ಬೇಕು ಏಸ್ ಮನೆ ಹೋಗ್ಯಾವ್ರಿ ನಿಮ್ಮ ಹೆಸರು 5 ಮನೆಗಳು 5 ಮನೆಗಳು ಹೋಗ್ಯಾವ್ರಿ ಇವ್ 5 ಮನೆಯೊಳಗ ನಮ್ ಹೆಂಗಿದ್ದು ಹಂಗ್ ಮಾಡಿ ಕೊಟ್ರ ಚಲೋ ಐತ್ರಿ ಮತ್ ನೀವ್ ಮಾಡಿ ಕೊಡ್ಲಿಲ್ಲ ಅಂದ್ರ ನಿನ್ನ ಪಲಾಟ್ನ್ಯಾಗ ಈಗ ಸದ್ಯ ಶೆಡ್ ಹೊಡಿಲಕ್ ಚಾಲು ಮಾಡ್ತೇವ್ ನಾವು ನಮ್ಗೆ ಯಾರು ಬರ್ತಾರ ಬರ್ಲಿಕ್ಕೆ ಹೇಳಕ ಇಲ್ಲ ನಮಗ್ ಪರಿಹಾರ ಕೊಡ್ಬೇಕು ಇಲ್ಲದ ಹೋಯ್ತಂದ್ ಪರಿಹಾರ ಕೊಡ್ಬೇಕು ನಮಗ ಮಾಯವ ಸೋಮಣ್ಣ ಹೊಡಿ ಮನಿ ಇಲ್ಲಿ ಬಂದ್ ನಾವ್ ಈಗ ಮಿನಿಮಮ್ ಒಂದ್ 30 ವರ್ಷ ಆಯ್ತ್ರಿ ಈಗ ಮಾನ್ಯ ಇವ್ರನ್ನ ಬಂದು ನಾಗರು ಡಾಕ್ಟರ್ ಅವ್ರು ಫಕ್ತ 4 ವರ್ಷ ಐತ್ರಿ ಅವ್ರ ಪ್ಲಾಟ್ ಹಾಕಿ ಅದ್ರಾಗ ಅವ್ರು ಏನ್ ಮಾಡ್ಯಾರಿ ಏನೇ ಪ್ಲಾಟ್ ಹಾಕೊಂಡ್ರ ಅವ್ರಿಗೆ ಹೋಲಕ ಬರ್ಲಕ ರೋಡ್ ಬೇಕ್ರಿ ರೋಡೇ ಇಲ್ಲ ಅಪ್ರೂವಲ್ ಹೆಂಗ್ ಮಾಡ್ಕೊಟ್ರಿ ಅವ್ರೆಲ್ಲರಿಗೆ ಕಮಿಷನ್ ಅವ್ರಿಗೆ ಪೊಲೀಸ್ನವ್ರಿಗೆ DC ಗೆ ಎಲ್ಲರಿಗೆ ರೊಕ್ಕ ಕೊಟ್ಟು ಇದು ಮಾಡ್ಲತ್ತಾರ್ರಿ ಬಂದ್ ಈಗ ಮೊನ್ನೆ ನಮ್ಗೆ 2 ದಿನ ಆಯ್ತು ನೋಟಿಸ್ ಕೊಟ್ವಿ 2 ದಿನದಾಗ ಅವ್ರು ಹೆಂಗ್ ಕೆಡವಲಕ್ ಬಂದ್ರಿ ಮಿನಿಮಮ್ ನಾವ್ 3 ನೋಟಿಸ್ ಬರ್ಬೇಕ್ರಿ 3 ನೋಟಿಸ್ ಇಲ್ಲ ಏನಿಲ್ಲ 2 ನೋಟಿಸ್ ಒಂದೇ ನೋಟಿಸ್ದಾಗ ಬಂದು ಮುಂಜಾನೆ ನಮ್ಗೆ ಬಂದು ಕೆಡವಲಕ್ ಚಾಲು ಮಾಡ್ಯಾರಿ ಸಾಮಾನ್ ತಗಲಕ್ನು ಕೊಟ್ಟಿಲ್ರಿ ಏನಿಲ್ರಿ ಇಂಥ ಮನೆಗಳು ನಮ್ ಕಡು ಕೊಟ್ಟಾರ್ರಿ ನಂಗೆ ಆರಾಮಿಲ್ರಿ ನನ್ 2 ಕಿಡ್ನಿ ಫೇಲ್ ಅದಾವ್ರಿ ನಾ ಡಯಾಲಿಸಿಸ್ ಮಾಡ್ಕೊಳತ್ತೀನ್ರಿ ಎಲ್ಲ ಇದು ಮಾಡಿ ನಮ್ಗೆ ಇಂಥವ್ರು ಬಂದು ಇವ್ರು ದಬಾಳಿಕೆ ಮಾಡಿ ನಮ್ ಮನಿ ಕಡ್ವ್ಯಾರ್ರಿ ನನಗೆ ಏನೇ ಆದ್ರೂ ಎಲ್ಲ DC ಅವ್ರಿಗೆ ಕಮಿಷನ್ ಅವ್ರಿಗೆ ಎಲ್ಲರಿಗೆ ಅವ್ರದ್ದೇ ಹೆಸರು ತೋತೀನ್ರಿ ನಾ ಪೊಲೀಸ್ ಅವ್ರಿಗೆ ನನ್ನ ಹೆಸರು ಕುಮಾರಸ್ವಾಮಿ. ನಮಸ್ಕಾರ ಬಂಧುಗಳೇ, ನಾನು ವಿಕ್ರಮ್ ವಾಗ್ಮರೆ, ವಿಜಯಪುರ ನಗರಾಧ್ಯಕ್ಷ. ಇವತ್ತೇನಾಗಿದೆ ಅಂದ್ರೆ ಇಲ್ಲಿ ಆದರ್ಶ ನಗರದಲ್ಲಿ ಇರುವಂತ ಒಂದು 12 ನಂಬರ್ ವಾರ್ಡ್ ಅಲ್ಲಿ ಇಲ್ಲಿ ಮನೆಗಳು ಬಡವರ ಮನೆಗಳನ್ನ ಏನ್ ಮಾಡ್ತಾ ಇದಾರೆ ಸರ್ಕಾರದವರು ಕೆಡಿಸ್ತಾ ಇದಾರೆ. ರಸ್ತೆ ತಂದು ನೋಟಿಸ್ ಕೊಟ್ಟು ಏನಂತಂದ್ರೆ ಒಂದಿನ ಅಡ್ವಾನ್ಸ್ ಮಾತ್ರ ನೋಟಿಸ್ ಕೊಟ್ಟಿದ್ದಾರೆ. ಶುಕ್ರವಾರ ನೋಟಿಸ್ ಕೊಟ್ಟಿದ್ದಾರೆ, ಶನಿವಾರ ರವಿವಾರ 2 ದಿನ ಗ್ಯಾಪ್ ಇತ್ತು. ಸೋಮವಾರ ಬಂದ ತಕ್ಷಣ ಈ ಮನೆಯನ್ನು ಕೆಡಿಸ್ತಾ ಇದಾರೆ. ಇವಾಗ ಏನ್ ಮಾಡ್ತಾ ಇದಾರೆ, ಸಡನ್ ಆಗಿ ಮನೆ ಕೆಡಿಸೋದ್ರಿಂದ ಅವ್ರ ಮನೆಯಲ್ಲಿ ಇರುವಂತ ವಸ್ತುಗಳನ್ನೆಲ್ಲ ಹೊರಗೆ ಬೀದಿಗೆ ಚೆಲ್ಲಿದಾರೆ. ಈ ತರ ಸರ್ಕಾರ ದಬ್ಬಾಳಿಕೆ ಮಾಡಿದ್ರೆ ಇಲ್ಲಿ ಏನಾಗ್ತದ್ರೆ ಡಾಕ್ಟರ್ ನಾಗೂರ್ ಅವರು ಏನ ಅಮಾಯಕರ ಮೇಲೆ ಏನೋ ಇವತ್ತು ದೌರ್ಜನ್ಯ ಮಾಡ್ತಾ ಇದಾರೆ. ದುಡ್ಡು ಕೊಟ್ಟು ಖರೀದಿಯನ್ನು ಮಾಡ್ತಾ ಇದಾರೆ. ಖರೀದಿ ಮಾಡಿ ಇವತ್ತು ಬಡವರಿಗೆ ಏನೋ ಬೀದಿ ಪಾಲು ಮಾಡಿದಾರೆ. ಇಂಥವ್ರಿಗೆ ಯಾರು ಕಾನೂನು ವ್ಯವಸ್ಥೆನೇ ಇಲ್ಲ ಅನಿಸ್ತದ. ಯಾಕಂತಂದ್ರೆ ಸ್ವಲ್ಪ ಸಮಯ ಕೊಡ್ಬೇಕಾಯ್ತು. ಸಮಯ ಕುಳ್ಳರನೆ ಇವತ್ತು ಏನ್ ಮಾಡಿದಾರೆ ಅಂದ್ರೆ ಬಡವರಿಗೆ ಅಮಾಯಕ ಪಾಪದ ಇವರು ಕಿಡ್ನಿ ಫೇಲ್ ಆಗ್ಯದಾವ 2. ತಾಯಿ ದಿನಗೂಲಿ ಕೆಲಸ ಮಾಡ್ತಾ ಇದಾರೆ. ಮಾಡಿದ್ರು ಕೂಡ ಇವತ್ತು ಏನಾಗಿರ್ತದ ನಮಗಿದು ನೋಡಿ ಮೈ ಗುಗ್ರು ಬೆಳೆಯತ್ತದ. ಯಾಕಂತಂದ್ರ ಅಮಾಯಕರು 30 ವರ್ಷ ನೆಲೆಗಂಡು ಇವತ್ತು ದುಡಿದು ಏನ್ ಮಾಡ್ತಾ ಇದಾರೆ ಅಂತಂದ್ರ ಸಂಸಾರವನ್ನು ನಡೆಸ್ತಾ ಇದಾರ. ಮತ್ತು ಸಡನ್ ಆಗಿ ಬಂದು ಈ ತರ ಮಾಡಿದ್ರೆ ಇದು ಏನಾಗ್ತದ ಜನರಿಗೆ ಅಂದ್ರೆ ಎಲ್ಲಿ ನಿಂದಿರ್ಬೇಕು. ಈ ಕರುಣೆ ಇಲ್ಲದ ಸರ್ಕಾರ, ಕರುಣೆ ಇಲ್ಲದ ಅಧಿಕಾರಿಗಳತ್ತ ನಮಗ ಅನಿಸ್ತಾ ಇದೆ. ಯಾಕಂತಂದ್ರೆ ಕಷ್ಟಪಟ್ಟು 30 ವರ್ಷ ಇಲ್ಲದ್ರ 12 ವರ್ಷ ಇದ್ರೆ ಮಾತ್ರ 12 ವರ್ಷ ಯಾವ ಸ್ಥಳದಲ್ಲಿ ಇರ್ತಾರ ಆ ಸ್ಥಳವನ್ನು ಅವ್ರ ಹೆಸರಿಗೆ ಖರೀದಿ ಮಾಡ್ಕೊಡ್ತಾರ.
ಯಾರು 12 ವರ್ಷದಿಂದ ಒಂದೇ ಜಾಗ ನೆಲೆಸಿ ಇರ್ತಾರ ಕಾನೂನು ಪ್ರಕಾರ ಅವ್ರಿಗೆ ಆಗ್ಬೇಕು ಜಾಗ. ಇವ್ರು 30 ವರ್ಷ ಇದ್ರು ಕೂಡ ಇವಾಗ ಏನ್ ಮಾಡಿದ್ರೆ ಜಾಗ ಬಿಡಿಸಿ ಇವತ್ತು ಏನಾರ ಅಚಾನಕ್ಕಾಗಿ ಮನೆ ಕೆಡಿಸ್ತಾ ಇದಾರೆ. ಇದು ನಮ್ಗೆ ಬಹಳ ಮನಸ್ಸಿಗೆ ಬೇಜಾರು ಅನ್ನಿಸ್ತದ. ಹಂಗಾಗಿ ಸರ್ಕಾರ ಏನ್ ಮಾಡ್ತಂದ್ರೆ ಇಂಥ ಒಂದು ವ್ಯವಸ್ಥೆ ಅದ, ಈ ವ್ಯವಸ್ಥೆ ಒಳಗೆ ನಾವು ನಾಚಿಕೆ ಬರ್ಲತ್ತದ. ಇಂಥ ವ್ಯವಸ್ಥೆ ಇರಬಾರ್ದು ಅಂತ ನನಗೆ ಅನಿಸ್ತದೆ. ಸ್ವಲ್ಪ ಸಮಯಕ್ಕೆ ಕಾಲಾವಕಾಶ ಕೊಡ್ಬೇಕಾಗಿತ್ತು. ಈ ಮ್ಯಾಪ್ ಪ್ರಕಾರ ನೋಡಿದ್ರೆ ಈ ಎನೆ ಪ್ಲಾಟ್ ಏನದಲ್ಲ, ಇದು ಮ್ಯಾಪ್ ಪ್ರಕಾರ ಮ್ಯಾಪ್ ಒಳಗ ನಕ್ಷೆ ಒಳಗೆ ಏನ್ ತೋರಿಸ್ತಾರ ಇಲ್ಲಿ ಬಂದು ಸಾಕ್ಷಿ ಸಮೇತ ನಿಮಗೆ ತೋರಿಸ್ತೀನಿ. ಸರ್ಕಾರಿ ಅಧಿಕಾರಿಗಳು ಬಂದು ಇಲ್ಲಿ ಚೆಕ್ ಮಾಡಿ ನೋಡ್ಬೇಕು. ಎನೆ ಪ್ಲಾಟ್ ಏನೇನು ಬೇಕು, ರಸ್ತೆಗಳಾಗಿರ್ಬೋದು, ಇಲ್ಲಿ ಗಾರ್ಡನ್ ಆಗಿರ್ಬೋದು, ಯಾವ್ದೇ ರೀತಿ ವ್ಯವಸ್ಥೆ ಮಾಡಿಲ್ಲ. ಇಲ್ಲಿ ತಮ್ಮ ದಾರಿ, ತಮ್ಮ ರಸ್ತೆ, ತಮ್ಮ ಒಂದು ಹದ್ದೆ ಒಳಗೆ ಇರುವಂತ ರಸ್ತೆ ಏನ್ ಮಾಡಿದಾರ, ರಸ್ತೆ ತಮ್ಮ ಹದ್ದೆ ಒಳಗೆ ಇರ್ಬೇಕಾಯ್ತು, ಆ ಹದ್ದೆ ಮೀರ್ ರಸ್ತೆ ಹಾಕಿದಾರೆ. ಅದಕ್ಕೆ ನಾವೇನಂತಂದ್ರೆ ಇದು ಎಲ್ಲಾನು ಕಾನೂನು ಪ್ರಕಾರ ಯಾವ್ದು ಇಲ್ಲ. 5 ಮನೆ ಸರ ಇನ್ನೊಂದ್ರಿ 5 ಮನೆ ಬಿಡಿಸ್ಬೇಕಾದ್ರೆ ಏನ್ ಮಾಡಿದಾರ, ಎಲ್ಲರಿಗೂ ನೋಟಿಸ್ ಕೊಟ್ಟಿದಾರೆ ಸರ. 40 ಕುಟುಂಬಗಳದವ್ರು, ಎಲ್ಲರಿಗೂ ಯಾಕೆ ನೋಟಿಸ್ ಕೊಡ್ಬೇಕು ಇವರು? ಮಹಾನಗರ ಪಾಲಿಕೆಯವರು ಯಾರು ಕೆಡಿಸ್ಬೇಕಾಯ್ತು ಬಂದ್ ಕೇಳಿ ಅಡ್ವಾನ್ಸ್ ಹೇಳ್ಬೇಕಾಯ್ತು. ಒಂದೇ ನೋಟಿಸ್ ಒಳಗೆ ಕಳಿಸಿ ಟೈಮ್ ಇಲ್ಲ. ಅದು ಶನಿವಾರ ಪ್ಲಾನ್ ಮಾಡ್ಕೊಂಡು ಮಾಡಿರ್ತಾರೆ. ಶನಿವಾರ ರವಿವಾರ ಗ್ಯಾಪ್ ಅದಾರೆ. ಇವ್ರಿಗೆ ಏನು ಸ್ಟೇ ಇಡ್ಲಕ್ಕೆ ಅವಕಾಶ ಇಲ್ರಿ, ಸ್ಟೇ ಇಡ್ಲಕ್ಕೆ ಅವಕಾಶ ಕೊಟ್ಟಿಲ್ಲ, ಕಾನೂನು ಹೋರಾಟ ಮಾಡಕ್ಕೆ ಅವಕಾಶ ಕೊಟ್ಟಿಲ್ರಿ. ಉದ್ದೇಶ ಪೂರ್ವಕವಾಗಿ ಏನ್ ಮಾಡ್ತಾ ಇದಾರೆ ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು ಉದ್ದೇಶ ಪೂರ್ವಕವಾಗಿ ಇವತ್ತು ಬಡವರಿಗೆ ಕಾಲ ಹಾಕಿ ತುಳಿಲತ್ತಾರೆ ಸರ. ವಿಕ್ರಮ್ ವಾಗ್ಮರೆ, ವಿಜಯಪುರ ನಗರಾಧ್ಯಕ್ಷ, KRS ಪಕ್ಷ ಸರ್. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।